ಕರ್ನಾಟಕ ರಾಜ್ಯ ಸರ್ಕಾರ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಗೆ ವಿಶೇಷವಾದ ಅನುದಾನ ಕೊಟ್ಟು ಯಾರು ಆರ್ಥಿಕವಾಗಿ ಹಿಂದುಳಿದಂಥ ಜನಕ್ಕೆ ಅವರ ಜೀವನ ಚೆನ್ನಾಗಿ ನಡೀಲಿ ಅನ್ನೋ ದೃಷ್ಟಿಯಿಂದ ನೇರ ಸಾಲ ಯೋಜನೆಯನ್ನು ನಾನು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ಮೇಲೆ ತಂದಿರತಕ್ಕಂಥ ಇದೊಂದು ಸ್ಕೀಮ್. ಈ ಒಂದು ಸ್ಕೀಮ್ಗೆ ಸರ್ಕಾರ ಹೆಚ್ಚಿನ ಒಂದು ಸಹಕಾರ ಕೊಟ್ಟಿದ್ದರಿಂದ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಮುಖೇನ 1333 ಅಪ್ಲಿಕೇಶನ್ ಅಪ್ಲೈ ಮಾಡಿದರು. ಸುಮಾರು 750 ಜನಕ್ಕೆ 15 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ವಿ. ಮತ್ತು ಅದು ಎಲ್ಲರಿಗೂ DBT ಮುಖಾಂತರ ಹಣ ತಲುಪಿದೆ. ಇದಾದ ಮೇಲೆ ನಾವು ಕೂಡ ಹೆಚ್ಚಿನ ಜಾಗಗಳಲ್ಲಿ ಹೋಗಿ ಯೂನಿಟಿನ ಇನ್ಸ್ಪೆಕ್ಷನ್ ಕೂಡ ಮಾಡಿದ್ವಿ. ನನಗೆ ಭಾಳ ಸಂತೋಷ ಆಯಿತು. ಯಾಕೆಂತಂದರೆ ನಾವು ಕೊಟ್ಟ ಹಣವನ್ನು ಭಾಳ ಚೆನ್ನಾಗಿ ತಮ್ಮ ಜೀವನೋಪಾಯಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಈ ಒಂದು ದೃಷ್ಟಿಯಿಂದ ಕರ್ನಾಟಕ ಸರ್ಕಾರದ ಅಲ್ಲಿದ್ದಂಥ ನಮ್ಮ ಸಿದ್ದರಾಮಯ್ಯನವ್ರಿಗೂ, DK ಶಿವಕುಮಾರ್ ಅವ್ರಿಗೂ ಮತ್ತು ಕೃಷ್ಣ ಬೈರೇಗೌಡರಿಗೂ, ದಿನೇಶ್ ಗುಂಡೂರಾಯರಿಗೂ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಈ ಬೋರ್ಡಿಗೆ ಅವರು ಮತ್ತು ನಮ್ಮ ದೇಶಪಾಂಡೆ ಅವರ ಸತತ ಹೋರಾಟದಿಂದ ಈ ಬೋರ್ಡು ಇವತ್ತು ಸ್ಥಾಪನೆ ಆಗೋಕ್ಕೆ ಅವಕಾಶ ಆಗಿದೆ. ಈ ಮಾರ್ಚ್ ತಿಂಗಳಲ್ಲಿ ನಾವು ಈ ಹಣನ ಬಿಡುಗಡೆ ಮಾಡಿದ್ವಿ. ಫಸ್ಟ್ ಲಿಸ್ಟು ಜೂನ್ಗೆ 10ನೇ ತಾರೀಕಿನೊಳಗೆ ಅವ್ರ ಇನ್ಸ್ಟಾಲ್ಮೆಂಟು ಶುರುವಾಗತ್ತೆ ಕಟ್ತಕ್ಕಂಥದ್ದು. 34 ಇನ್ಸ್ಟಾಲ್ಮೆಂಟ್ನಲ್ಲಿ ಅವರು ಪೇಮೆಂಟ್ ಮಾಡ್ತಾರೆ. ಆ ಹಣನ ನೀವು ಲಿಂಕ್ ಮುಖೇಣನೇ ಆ ಅಕೌಂಟಿಗೆ ನೀವು ಪೇಮೆಂಟ್ ಮಾಡಬೇಕು. ಬೇರೆ ಯಾವುದೇ ರೀತಿ ಇಲ್ಲದೆ ಅವಕಾಶ ಇಲ್ಲ. ಲಿಂಕ್ನಲ್ಲಿ ಅಭಿವೃದ್ಧಿ ಮಂಡಳಿ ಪಾರದರ್ಶಕತೆಯಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಪ್ರಥಮವಾದ ಬೋರ್ಡ್ ಅಂತ ಹೇಳಿದರೂ ಏನು ತಪ್ಪಾಗಲಾರದು. ಇದರ ಒಂದು ಸದ್ಬಳಕೆ ಸಮಾಜಕ್ಕೆ ಆಗಲಿ. ಸಮಾಜ ಕೂಡ ಯಾವತ್ತೂ ಚಿರಋಣಿಯಾಗಿರಬೇಕು ಸರ್ಕಾರಕ್ಕೆ. ಯಾಕೆಂತಂದರೆ ಇಂಥ ಒಂದು ಒಳ್ಳೆಯ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾಡಿರ್ತಕ್ಕಂಥ ಸಹಾಯಕ್ಕೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವೆಬ್ಸೈಟ್ನಲ್ಲಿರುವ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಸಾಲ ಮರುಪಾವತಿ ಲಾಗಿನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ಲೋನ್ ಪಡೆಯುವಾಗ ಕೊಟ್ಟಂತಹ ಫೋನ್ ನಂಬರ್ ನಮೂದಿಸಿ. ಸ್ವೀಕರಿಸಿದ OTPಯನ್ನು ಸೂಕ್ತ ಸ್ಥಳದಲ್ಲಿ ನಮೂದಿಸಿ. ಮುಂದಿನ ಪುಟದಲ್ಲಿ ನೀವು ಪಡೆದಿರುವ ಸಾಲದ ವಿವರ ದೊರೆಯುತ್ತದೆ. ನಂತರ ಈ ಪುಟದಲ್ಲಿ EMI ಸ್ಕೆಡ್ಯೂಲ್ ಅಂದರೆ ಕಂತಿನ ವಿವರಗಳು ದೊರೆಯುತ್ತವೆ. ಪೇ EMI ಅಥವಾ EMI ಪಾವತಿಸಿ ಎಂಬ ಬಟನ್ ಕ್ಲಿಕ್ ಮಾಡಿ. ಇದರಲ್ಲಿ ಪ್ರಸಕ್ತ ಕಂತಿನ ಮೊತ್ತ ಕಾಣಸಿಗುತ್ತದೆ. ನಂತರ ಪೇ EMI ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಗೇಟ್ವೇ ತೆರೆದುಕೊಳ್ಳುತ್ತದೆ. ನಿಮ್ಮ UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣ ಪಾವತಿ ಮಾಡಬಹುದಾಗಿರುತ್ತದೆ. ಇದರಲ್ಲಿ UPI ಮೂಲಕ ಮಾಡಲಾಗುವ ಪಾವತಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಪಾವತಿಯ ನಂತರ ನಿಮ್ಮ ಲೋನ್ ವಿವರ ಹಾಗೂ ಬಾಕಿ ಕಂತಿನ ಮೊತ್ತವು ಅಪ್ಡೇಟ್ ಆಗಿರುತ್ತದೆ. ಇದನ್ನು ಗಮನಿಸಿ ಲಾಗೌಟ್ ಆಗಿ. ಪ್ರತಿ ತಿಂಗಳ 10ನೇ ತಾರೀಕಿನ ಒಳಗೆ ಮಾಡುವ ಪಾವತಿಗೆ ಯಾವುದೇ ಶುಲ್ಕವಿರುವುದಿಲ್ಲ. 10ರ ನಂತರ ಮಾಡುವ ಪಾವತಿಗೆ ಹೆಚ್ಚುವರಿ ಬಡ್ಡಿ ವಿಧಿಸಲಾಗುವುದು.